Hello friends, welcome to our channel Roots Institute. So ಈ ಒಂದು ವಿಡಿಯೋದಲ್ಲಿ ಯಾರು SAP ಅಲ್ಲಿ ಎಂಡ್ ಯೂಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಸಪೋಸ್ ನೀವು SAP ಕನ್ಸಲ್ಟೆಂಟ್ ಆಗಿ ನಿಮ್ಮ ಒಂದು ಕ್ಯಾರಿಯರ್ ಬಿಲ್ಡ್ ಮಾಡಲಿಕ್ಕೆ ನೋಡ್ತಾ ಇದ್ರೆ SAP ಎಂಡ್ ಯೂಸರ್ ಇಂದ SAP ಕನ್ಸಲ್ಟೆಂಟ್ ಗೆ ಮೂವ್ ಆಗಬೇಕಂತ ಆದ್ರೆ ಯಾವುದೆಲ್ಲ ಇಂಪಾರ್ಟೆಂಟ್ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕು, ಕನ್ಸಿಡರ್ ಮಾಡಬೇಕು ಅನ್ನುವಂಥ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡಲಿಕ್ಕಿದ್ದೇನೆ. ಸೊ ಫಸ್ಟ್ ಥಿಂಗ್, SAP ಅಲ್ಲಿ ಎಂಡ್ ಯೂಸರ್ ಮತ್ತು ಕನ್ಸಲ್ಟೆಂಟ್ಗೆ ಇರುವಂಥ ಡಿಫ್ರೆನ್ಸ್ ಏನು ಅಂತ ನಮಗೆ ಗೊತ್ತಿರಬೇಕು. ಸೊ ನಾವು ಎಂಡ್ ಯೂಸರ್ ಮತ್ತು ಕನ್ಸಲ್ಟೆಂಟ್ಗೆ ಇರುವ ಡಿಫ್ರೆನ್ಸ್ ಬಗ್ಗೆ ಡೀಟೇಲ್ ಆಗಿರುವಂಥ ಒಂದು ವಿಡಿಯೋನ ಮಾಡಿದ್ದೇನೆ, ಪ್ಲೀಸ್ ಆ ವಿಡಿಯೋನ ರೆಫರ್ ಮಾಡಿ. ಬಟ್ ಇವಾಗ ನಾನು ಬ್ರೀಫ್ ಮಾಡೋದಾದರೆ, ಸೊ ನೀವು ಯಾವುದೇ ಒಂದು ಡೊಮೈನಲ್ಲಿ, ಕಂಪನೀಸ್ಗಳಲ್ಲಿ, ಆರ್ಗನೈಸೇಷನಲ್ಲಿ ನೀವು ಪರ್ಟಿಕ್ಯುಲರ್ ಡೊಮೈನಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ. ಎಕ್ಸಾಂಪಲ್ಗೆ ಅಕೌಂಟೆಂಟ್, ಬಿಸ್ನೆಸ್ ಅನಾಲಿಸ್ಟ್, HR, ಡೆವಲಪ್ಮೆಂಟ್, ಈ ರೀತಿ ಯಾವುದೇ ಒಂದು ಪ್ರೊಸೆಸಲ್ಲಿ ನೀವು ವರ್ಕ್ ಮಾಡ್ತಾ ಇರ್ತೀರೋ ಅಂದ್ಕೊಳ್ಳಿ. ಅಲ್ಲಿ ನೀವು ಫ್ರಂಟ್ ಎಂಡಲ್ಲಿ SAPನ ಆ್ಯಸ್ ಅ ಅಪ್ಲಿಕೇಶನ್ ಆಗಿ ನೀವು ಯೂಸ್ ಮಾಡ್ತಾ ಇದ್ರೆ ನೀವು SAP ಎಂಡ್ ಯೂಸರ್ ಆಗಿರ್ತೀರ. ಸೊ ಅದೇ ಇವಾಗ SAP ಕನ್ಸಲ್ಟೆಂಟ್ ಅಂದರೆ ಯಾರು? ಸೊ SAP ಕನ್ಸಲ್ಟೆಂಟ್ಗಳು ಯಾವುದೇ ಒಂದು ಆರ್ಗನೈಸೇಷನ್ಗೆ ಅವರ ಒಂದು ಪ್ರೊಸೆಸ್ನ ಅಕಾರ್ಡಿಂಗ್, ರಿಕ್ವೈರ್ಮೆಂಟ್ನ ಅಕಾರ್ಡಿಂಗ್ SAP ಅಪ್ಲಿಕೇಶನ್ನ ಆರ್ಎಲ್ಸ್ SAP ಪರ್ಟಿಕ್ಯುಲರ್ ಮಾಡ್ಯೂಲ್ನ ಕಾನ್ಫಿಗರ್ ಮಾಡುವವರು, ಇಂಪ್ಲಿಮೆಂಟ್ ಮಾಡುವವರು ಆಗಿರ್ತಾರೆ. ಸೊ SAP ಎಂಡ್ ಯೂಸರ್ ಫ್ರಂಟ್ ಎಂಡಲ್ಲಿ SAP ಅಪ್ಲಿಕೇಶನನ್ನು ಯೂಸ್ ಮಾಡೋರು ಆಗಿದ್ದರೆ, SAP ಕನ್ಸಲ್ಟೆಂಟ್ಗಳು ಯಾವುದೋ ಒಂದು ಆರ್ಗನೈಸೇಷನ್ಗೆ SAPಯನ್ನು ಅವರ ಒಂದು ಪ್ರೊಸೆಸ್ನ ಅಕಾರ್ಡಿಂಗ್ ಕಾನ್ಫಿಗರ್ ಮಾಡೋರು, ಇಂಪ್ಲಿಮೆಂಟ್ ಮಾಡೋರು ಆಗಿರ್ತಾರೆ. ಸೊ ಇವಾಗ ನೀವು ಒಂದು ಆರ್ಗನೈಸೇಷನಲ್ಲಿ ಆ್ಯಸ್ ಅಕೌಂಟೆಂಟ್ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ಇನಿಷಿಯಲ್ ನೀವು ಎಂಡ್ ಯೂಸರ್ ಆಗಿ ವರ್ಕ್ ಮಾಡ್ತಾ ಇರ್ತೀರಾ, ಆಮೇಲೆ ನೀವು ಸೂಪರ್ ಯೂಸರ್ ಆಗಿ ನೀವು ವರ್ಕ್ ಮಾಡ್ಬೋದು, ಆಮೇಲೆ ನೀವು ಆ್ಯಸ್ ಅ ಪವರ್ ಯೂಸರ್ ಆಗಿ ನೀವು ವರ್ಕ್ ಮಾಡ್ತಾ ಇರ್ತೀರಾ. ಅದೇ ನಿಮ್ಮ ಜಾಬ್ ಪ್ರೊಫೈಲ್ ಅಕಾರ್ಡಿಂಗ್ ನೋಡೋದಾದರೆ, ಮೇ ಬಿ ನೀವು ಇನಿಷಿಯಲಿ ಪ್ರೋಸೆಸ್ ಅಸೋಸಿಯೇಟ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ರೆ, ಆಮೇಲೆ ಪ್ರೋಸೆಸ್ ಅನಲಿಸ್ಟ್ ಆಗಿ ನೀವು ಅಪ್ಗ್ರೇಡ್ ಆಗ್ಬೋದು, ಆಮೇಲೆ ಟೀಮ್ ಲೀಡ್ ಆಗಿ ನೀವು ಪ್ರಮೋಷನನ್ನು ತಗೋಬೋದು. ಸೊ ಇಲ್ಲಿ ಮೇಜರ್ ಆಗಿ ನೀವು ಆ್ಯಸ್ ಎ ಎಂಡ್ ಯೂಸರ್ ಆಗಿ ನೀವು ವರ್ಕ್ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ. ಇವನ್ ಆಫ್ಟರ್ 5 years or 10 years ಎಕ್ಸ್ಪೀರಿಯನ್ಸ್ ಆದ್ರೂ ನಿಮ್ಮ ಒಂದು ಗ್ರೋತ್ ಏನಿದೆ, ಓಕೆ, ಕಂಪೇರ್ಡ್ ಟು ಕನ್ಸಲ್ಟೆಂಟ್ ಅಷ್ಟು ಗ್ರೋತ್ ಸಿಗಲ್ಲ. ಈವನ್ ನಿಮ್ಮ ಒಂದು ಪ್ಯಾಕೇಜ್ ವೈಸಲ್ಲಿ ನಿಮಗೆ ಎಂಡ್ ಯೂಸರ್ ಆಗಿ ನೀವು ಲೆವೆಲ್ಸ್ಗಳನ್ನ ಚೇಂಜ್ ಮಾಡ್ತಾ ಹೋದ್ರೂ, ಇವನ್ ಆಫ್ಟರ್ 5 or 10 years ಎಕ್ಸ್ಪೀರಿಯನ್ಸ್ ಆದ್ರೂ ನಿಮ್ಮ ಒಂದು ಪ್ಯಾಕೇಜ್ ತುಂಬ ಒಳ್ಳೆಯದು ಇರಲ್ಲ. ಅದೇ ನೀವು ಕನ್ಸಲ್ಟೆಂಟ್ಗೆ ನೀವು ಶಿಫ್ಟ್ ಆದರೆ, ಆಸ್ ಎ ಎಂಡ್ ಯೂಸರಿಂದ ನೀವು ಕನ್ಸಲ್ಟೆಂಟ್ಗೆ ಶಿಫ್ಟ್ ಆದರೆ, ಇಮಿಡಿಯೇಟ್ಲಿ ನಿಮ್ಮ ಒಂದು ಎಂಟ್ರಿ ಲೆವೆಲಲ್ಲಿ ಮಿನಿಮಮ್ 3 to 3 times ಆದರೂ ನಿಮ್ಮ ಒಂದು ಪ್ಯಾಕೇಜಲ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಆದ್ದರಿಂದ ನೀವು ಯಾವುದೇ ಒಂದು ಡೊಮೈನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರೆ, ನಿಮ್ಮ ಕಂಪನೀಸಲ್ಲಿ, MNC ಕಂಪ್ನೀಸಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಂತ ಆದರೆ ನೀವು ಕನ್ಸಲ್ಟೆಂಟ್ ಪೊಸಿಷನ್ಗೆ ನೀವು ಶಿಫ್ಟ್ ಆಗಲಿಕ್ಕೆ ನೋಡೋದು ಒಳ್ಳೆಯದಾದ ಒಂದು ಕ್ಯಾರಿಯರ್ ಚಾಯ್ಸ್ ಆಗಿರುತ್ತೆ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಸೊ ನೀವು ಕನ್ಸಲ್ಟೆಂಟ್ ಆಗಿ ಇವಾಗ ನೀವು ಮೂವ್ ಆಗಲಿಕ್ಕೆ ಡಿಸೈಡ್ ಮಾಡಿದ್ದೀರಂತ ಆದರೆ ನೀವು ರೈಟ್ ಆದ ಮಾಡ್ಯೂಲನ್ನು ನೀವು ಚೂಸ್ ಮಾಡಬೇಕು. SAPಯಲ್ಲಿ ತುಂಬ ಮಾಡ್ಯೂಲ್ಸ್ಗಳು ಬರುತ್ತೆ, ಲೈಕ್ ಮೋರ್ ದೆನ್ 20 to 30 ಮಾಡ್ಯೂಲ್ಸ್ಗಳು SAPಯಲ್ಲಿ ಇರುತ್ತೆ. ಸೊ SAP ಅನ್ನುವಂಥದ್ದು ಒಂದು ERP ಅಪ್ಲಿಕೇಶನ್ ಆಗಿರುತ್ತೆ. ಒಂದು ಆರ್ಗನೈಸೇಷನಲ್ಲಿ ತುಂಬ ರೀತಿಯಾದ ಪ್ರೊಸೆಸ್ಗಳು ಇರುತ್ತೆ. ಅಕೌಂಟ್ಸ್, ಫಿನಾನ್ಸ್, HR, ಪ್ರೊಕ್ಯೂರ್ಮೆಂಟ್, ಬ್ಯಾಕ್ ಎಂಡಲ್ಲಿ ಡೆವಲಪ್ಮೆಂಟ್, ಈ ರೀತಿ ತುಂಬ ರೀತಿಯಾದ ಪ್ರೊಸೆಸ್ಗಳು ಒಂದು IT ಕಂಪನೀಸಲ್ಲಿ ಆರ್ಎಲ್ಸ್ MNC ಕಂಪನೀಸ್ಗಳಲ್ಲಿ ಇರುತ್ತೆ. ಸೊ SAP ಪ್ರತಿಯೊಂದು ಪ್ರಾಸೆಸ್ಗೆ ರಿಲೇಟ್ ಆಗಿರುವಂಥ ಮಾಡ್ಯೂಲ್ಸ್ಗಳು SAPಯಲ್ಲಿ ಇದೆ. ಸೊ ಇವಾಗ ನೀವು ಯಾವ ಡೊಮೈನಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅದರ ಅಕಾರ್ಡಿಂಗ್ ನೀವು SAP ಮಾಡ್ಯೂಲನ್ನು ಚೂಸ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಎಕ್ಸ್ಪರ್ಟೀಸ್ ಯಾವ ಡೊಮೈನಲ್ಲಿ ಇದೆ ಅದರ ಅಕಾರ್ಡಿಂಗ್ ನೀವು SAP ಮಾಡ್ಯೂಲನ್ನು ಚೂಸ್ ಮಾಡಬೇಕು. ಸಪೋಸ್ ನೀವು ಫಿನಾನ್ಸ್, ಅಕೌಂಟ್ ಸೆಕ್ಟ್ರಲ್ಲಿ ಮಿನಿಮಮ್ 2 or 3 years ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದರೆ, ಸೊ ನೀವು SAPಯಲ್ಲಿ FICO ಮಾಡ್ಯೂಲನ್ನು ತಗೋಬೋದು. ಅದೇ ನೀವು HR ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಂತಾದರೆ HCM ಮಾಡ್ಯೂಲನ್ನು ತಗೋಬೋದು. ಪ್ರೊಕ್ಯೂರ್ಮೆಂಟ್, ಈ ಸೆಗ್ಮೆಂಟಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದರೆ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಇದನ್ನು ತಗೋಬೋದು. QM, ಈ ರೀತಿ ಬೇರೆ ಬೇರೆ ಮಾಡ್ಯೂಲ್ಸ್ಗಳು SAPಯಲ್ಲಿದೆ. ಸೊ ನೀವು ನಿಮ್ಮ ಒಂದು ಡೊಮೈನ್ ಎಕ್ಸ್ಪೀರಿಯನ್ಸ್ನ ಅಕಾರ್ಡಿಂಗ್ ನೀವು ನಿಮ್ಮ SAP ಮಾಡ್ಯೂಲನ್ನು ಚೂಸ್ ಮಾಡಬೇಕಾಗತ್ತೆ. ಅಂದರೆ SAP ಆ ಪರ್ಟಿಕ್ಯುಲರ್ ಮಾಡ್ಯೂಲ್ನ ನೀವು ಮೇಜರ್ ಆಗಿ ಕಲಿಬೇಕಾಗತ್ತೆ. ಓಕೆ, ಚೂಸಿಂಗ್ ರೈಟ್ ಮಾಡ್ಯೂಲ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟೆಪ್.
ಥರ್ಡ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸ್ಟೆಪ್ ಬಂದ್ಬಿಟ್ಟು SAP ಸರ್ಟಿಫಿಕೇಷನನ್ನು ಮಾಡುವಂಥದ್ದು. ನೋಡಿ, ಕೆಲವು ಆರ್ಗನೈಸೇಷನ್ಸ್ಗಳು SAP ಸರ್ಟಿಫಿಕೇಷನನ್ನು ಕನ್ಸಿಡರ್ ಮಾಡ್ತಾರೆ. ಸೊ ನೀವು SAP ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ, SAPಯನ್ನು ನೀವು ಕಲ್ತಿದ್ದೀರಾ ಅಂತ ಆದರೆ SAP ಸರ್ಟಿಫಿಕೇಷನನ್ನು ಮಾಡೋದು ತುಂಬ ನಿಮ್ಮ ಒಂದು ಪ್ರೊಫೈಲ್ಗೆ ತುಂಬ ಬೂಸ್ಟನ್ನು ಕೊಡುತ್ತೆ. SAP ಸರ್ಟಿಫಿಕೇಷನ್ ಮ್ಯಾಂಡೇಟ್ರಿ ಅಲ್ಲ, ಬಟ್ ನಿಮ್ಮಲ್ಲಿ SAP ಸರ್ಟಿಫಿಕೇಟ್ ಇದೆ ಅಂತ ಆದರೆ ಅಲ್ಲಿ ನಿಮ್ಮ ಒಂದು ಅಪ್ಪರ್ ಹ್ಯಾಂಡ್ ಇರುತ್ತೆ. ಸೊ ಸೆಲೆಕ್ಷನ್ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅರೌಂಡ್ 30% ಸೆಲೆಕ್ಷನ್ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಕೆಲವು ಕಂಪನೀಸ್ಗಳು SAP ಸರ್ಟಿಫಿಕೇಷನನ್ನು ನೋಡ್ತಾರೆ. ಸೊ ಹಾಗಂತ ನೀವು SAP ಆಥರೈಸ್ ಸರ್ಟಿಫಿಕೇಟನ್ನೇ ಮಾಡಬೇಕು. ಸೊ SAP ಸರ್ಟಿಫಿಕೇಷನ್ ಅಂದರೆ ಸಿಂಪಲ್ ಆಗಿ SAP ಗ್ಲೋಬಲ್ ವ್ಯಾಲಿಡೇಷನ್ ಇರುವಂಥ SAP ಸರ್ಟಿಫಿಕೇಷನ್ ಆಗಿರುತ್ತೆ. ಅದು ಬಿಟ್ಟು ನೀವು ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಆರ್ಗನೈಸೇಷನ್ನಿಂದ ಮಾಡಿರುವಂಥ ಸರ್ಟಿಫಿಕೇಟ್ SAP ಸರ್ಟಿಫಿಕೇಟ್ ಅಂತ ಆಗಲ್ಲ. ಅದು ಜಸ್ಟ್ ಒಂದು ಕೋರ್ಸ್ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಆಗಿರುತ್ತೆ. ಸೊ ಅಗೇನ್ SAP ಆಥರೈಸ್ ಸರ್ಟಿಫಿಕೇಟ್ ಗ್ಲೋಬಲ್ ಸರ್ಟಿಫಿಕೇಷನ್ ಬಗ್ಗೆ ನಾನು ಡೀಟೇಲ್ ಆಗಿರುವಂಥ ವಿಡಿಯೋ ಮಾಡಿದ್ದೇನೆ. ಪ್ಲೀಸ್ ಆ ವಿಡಿಯೋನ ನೋಡಿ. ನೆಕ್ಸ್ಟು ಫೋರ್ತ್ ಇಂಪಾರ್ಟೆಂಟ್ ಆಗಿರುವಂಥ ಸ್ಟೆಪ್ ಬಂದ್ಬಿಟ್ಟು, ಇವಾಗ ನೀವು ನಿಮ್ಮ SAP ಅನ್ನು ನೀವು ಕಲ್ತಿದ್ದೀರಾ, ಇವಾಗ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸನ್ನು ನೀವು ತಗೋಬೇಕಾಗತ್ತೆ. ಓಕೆ, ಸೊ SAP ಅನ್ನು ಕಲ್ತ್ರೆ ಮಾತ್ರ ಸಾಕಾಗಲ್ಲ. ಇವಾಗ ನೀವು ಏನು ಮಾಡಬೇಕು, ಯಾವುದಾದ್ರೂ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಬೇಕಾಗತ್ತೆ, ಆರ್ಎಲ್ಸ್ ನೀವು ಇಂಟರ್ನ್ಶಿಪ್ಪನ್ನು ಮಾಡಬೇಕಾಗುತ್ತೆ. ರಿಯಲ್ ಟೈಮ್ ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡುವಂಥ ಅಪರ್ಚುನಿಟಿ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ನೀವು ಮಾಡಬೇಕಾಗತ್ತೆ. ಸೊ ನೀವು SAPಯನ್ನು ಕಲ್ತ ನಂತರ ತುಂಬ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಇವಾಗ ನೀವು ಡೊಮೈನ್ ಎಕ್ಸ್ಪೀರಿಯನ್ಸ್ ಇದೆ, ನೀವು SAPಯನ್ನು ಕಲ್ತಿದ್ದೀರಾ. ಸೊ ಇವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬೇಕು. ಸೊ ಇದಕ್ಕೆ ಮೇಜರಾಗಿ ಏನು ಸೊಲ್ಯೂಷನ್ ಅಂದರೆ, ಇವಾಗ ತುಂಬ ಕಂಪನೀಸ್ಗಳು ಅವರ ಒಂದು ಕಂಪನೀಸಲ್ಲಿ ಇವಾಗ ಸಪೋಸ್ ನಿಮ್ಮ ಒಂದು ಕಂಪನಿಯಲ್ಲಿ ನೀವು SAPಯಲ್ಲಿ ಎಂಡ್ ಯೂಸರ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಸೊ ಡೆಫಿನೆಟ್ ಆಗಿ ನಿಮ್ಮ ಕಂಪನಿ ಈದರ್ ಇನ್ಹೌಸ್ SAP ಸಪೋರ್ಟರ್ಸ್ಗಳನ್ನ ಇಟ್ಕೊಂಡಿರುತ್ತೆ, ಆರ್ ಎಲ್ಸ್ ಔಟ್ಸೋರ್ಸ್ ಮಾಡಿರ್ತಾರೆ. ಇವಾಗ ಸಪೋಸ್ SAP ನಿಮ್ಮ ಕಂಪನಿಯಲ್ಲಿ SAPಯನ್ನು ಔಟ್ಸೋರ್ಸ್ ಮಾಡಿದರೆ ಆವಾಗ ನೀವು ಏನೂ ಮಾಡೋಕ್ಕಾಗಲ್ಲ. ಬಟ್ ಸಪೋಸ್ ಇನ್ಹೌಸ್ ಅಲ್ಲೇ SAP ಸಪೋರ್ಟ್ಸ್ಗಳಿದ್ದಾರೆ, SAP ಕನ್ಸಲ್ಟೆಂಟ್ಗಳನ್ನ ಇದ್ದಾರಂತಾದರೆ ಆವಾಗ ನೀವು ಏನು ಮಾಡ್ಬೋದು, ಇವಾಗ ನಿಮ್ಮ ಒಂದು ಇಂಟರ್ನಲ್ ಇವ್ರ ಟೀಮಿಂದ ನೀವು ಏನು ಮಾಡ್ಬೋದು, ನೀವು ಆ ಒಂದು ಇಂಟರ್ನಲ್ ಏನು ಸಪೋರ್ಟ್ ಟೀಮ್ ಇದೆ ಅವ್ರ ಜೊತೆ ವರ್ಕ್ ಮಾಡಲಿಕ್ಕೆ ನೀವು ರಿಕ್ವೆಸ್ಟನ್ನು ಕಳಿಸ್ಬೋದು. ಸೊ ಇಲ್ಲಿ ಮೇ ಬಿ ನಿಮ್ಮ ಕಂಪನಿ ಇದಕ್ಕೆ ಅಗ್ರಿ ಆಗ್ಬೋದು, ಇಲ್ಲದಿದ್ದರೆ ಆಗಲಿಕ್ಕಿಲ್ಲ. ಮೇ ಬಿ ಸ್ಯಾಲ್ರಿ ಪ್ಯಾಕೇಜಲ್ಲಿ ಯಾವುದೇ ರೀತಿ ಇನ್ಕ್ರಿಮೆಂಟ್ ಮಾಡಲಿಕ್ಕಿಲ್ಲ. ಬಟ್ ಅಟ್ಲೀಸ್ಟ್ ನಿಮಗೆ ಒಂದು 6 ಮಂತ್ಸಿಂದ 1 ಇಯರ್ ಎಕ್ಸ್ಪೀರಿಯನ್ಸ್ ಸಿಗೋದಾದರೆ ನೀವು ಕರೆಂಟ್ ಸ್ಯಾಲ್ರಿ ಏನು ಸ್ಯಾಲ್ರಿ ಆ್ಯಸ್ ಅ ಎಂಡ್ ಯೂಸರ್ ಆಗಿ ನಿಮಗೆ ಸಿಗ್ತಾ ಇದೆ, ಅದೇ ಸ್ಯಾಲ್ರಿಯಲ್ಲಿ ನೀವು 6 ಮಂತ್ಸಿಂದ 1 ಇಯರ್ ಎಕ್ಸ್ಪೀರಿಯನ್ಸ್ ಸಿಗೋದಾದರೆ ನೀವು SAP ಸಪೋರ್ಟ್ ಟೀಮ್ ಜೊತೆ ವರ್ಕ್ ಮಾಡೋದು ಒಳ್ಳೆಯದು. ಯಾಕೆಂದರೆ ನೀವು ರಿಯಲ್ ಟೈಮ್ ಪ್ರಾಜೆಕ್ಟಲ್ಲಿ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರ. ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಮ ಒಂದು SAP ಸ್ಕಿಲ್ಲನ್ನು ಇದು ಮಾಡಲಿಕ್ಕೆ, ಡೆವಲಪ್ ಮಾಡಲಿಕ್ಕೆ. ಆಮೇಲೆ ನಿಮ್ಮ ಪೋರ್ಟ್ಫೋಲಿಯೋವನ್ನು ಬಿಲ್ಡ್ ಮಾಡಲಿಕ್ಕೆ ಇದು ಡೆಫಿನೆಟ್ ಆಗಿ ತುಂಬ ಅದಾದ ಒಂದು ಅಪರ್ಚುನಿಟಿ ಆಗುತ್ತೆ. ಇವನ್ ನಿಮಗೆ ಇಲ್ಲಿ ಸ್ಯಾಲ್ರಿ ಇನ್ಕ್ರಿಮೆಂಟ್ ಮಾಡ್ತಾ ಇಲ್ಲದಿದ್ದರೂ ನೀವು ಈ ರೀತಿ ಅಪರ್ಚುನಿಟಿ ಸಿಕ್ಕಿದ್ರೆ ನಿಮ್ಮ ಕಂಪನಿಯಲ್ಲಿ SAP ಇಂಟರ್ನಲ್ ಸಪೋರ್ಟ್ ಟೀಮ್ ಇದೆ ಅಂತಂದರೆ ಅಲ್ಲಿ ನೀವು ವರ್ಕ್ ಮಾಡೋದು ಒಳ್ಳೆಯದು. ಸಪೋಸ್ ಇವಾಗ ಕೆಲವು ಕಂಪನೀಸ್ಗಳು ಇದಕ್ಕೆ ಅಗ್ರಿ ಆಗಲ್ಲ. ಓಕೆ, ಸೊ ಆವಾಗ ನೀವು ಏನು ಮಾಡ್ಬೋದು, ಸೊ ಮೇ ಬಿ ನಿಮ್ಮ ಒಂದು ನೆಟ್ವರ್ಕಿಂದ ಆರ್ಎಲ್ಸ್ ನಿಮ್ಮ HR ಅಪ್ರೋಚ್ ಆಗಿಬಿಟ್ಟು ಸೊ ನಿಮ್ಮ ಒಂದು ಕಂಪನಿಯ ಒಂದು ಬ್ಲೂ ಪ್ರಿಂಟ್ಸ್ ಏನು ಪ್ರಾಜೆಕ್ಟ್ನ ಒಂದು ಬ್ಲೂ ಪ್ರಿಂಟ್ ಅಟ್ಲೀಸ್ಟ್ ನೀವು ಅದನ್ನು ತಗೊಂಡು ಅಲ್ಲಿ ನೀವು ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ, ಅಲ್ಲಿ ನೀವು ಇಂಪ್ಲಿಮೆಂಟ್ ವರ್ಕನ್ನು ಮಾಡಬೇಕಾಗತ್ತೆ. ಸೊ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಯಾವುದೇ ಒಂದು ಪ್ರಾಜೆಕ್ಟಲ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇದ್ದಾಗ ನೀವು ಯಾವುದೇ ಒಂದು ಇಂಟರ್ವ್ಯೂಗೆ ಅಪ್ಲೈ ಮಾಡಿದಾಗ, ಅಂದರೆ ಕನ್ಸಲ್ಟೆಂಟ್ ಪೊಸಿಷನ್ಗೆ ನೀವು ಅಪ್ಲೈ ಮಾಡುವಾಗ ನಿಮ್ಮ ಒಂದು ಜಸ್ಟ್ SAP ಕೋರ್ಸ್ ಕಂಪ್ಲೀಷನ್ ಬೇಸಿಸಲ್ಲಿ ಅವ್ರು ನಿಮ್ಮನ್ನು ಹೈರ್ ಮಾಡಲ್ಲ. ಸೊ ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಎಷ್ಟಿದೆ, ನೀವು ಯಾವ ರೀತಿ ನೀವು ರಿಯಲ್ ಟೈಮ್ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದೀರಾ, ಆರ್ಎಲ್ಸ್ ನಿಮಗೆ ಕ್ಲಾರಿಟಿ ಇದೆಯಾ, ರಿಯಲ್ ಟೈಮ್ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಿರುವಂಥ ಕ್ಲಾರಿಟಿ ಇದೆಯಾ, ಇದನ್ನು ಅವ್ರು ನೋಡಿ ನಿಮ್ಮನ್ನು ಹೈರ್ ಮಾಡ್ತಾರೆ. ಇವಾಗ ಹೈರ್ ಮಾಡುವಾಗೂ ನಿಮಗೆ ಡೈರೆಕ್ಟಾಗಿ ಕನ್ಸಲ್ಟೆಂಟ್ ಪೊಸಿಷನ್ಗೆ
ಹೈರ್ ಮಾಡಲ್ಲ, ಸಪೋರ್ಟ್ ಕನ್ಸಲ್ಟೆಂಟ್ ಆಗಿ ನಿಮ್ಮನ್ನು ಹೈರ್ ಮಾಡ್ಬೋದು. ಓಕೆ, ಇನಿಷಿಯಲಿ ನಿಮಗೆ ಮೇಜರ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ, ಮೇ ಬಿ ಸಪೋರ್ಟ್ ಕನ್ಸಲ್ಟೆಂಟ್ ಆಗಿ ಆ ಪೊಸಿಷನ್ಗೆ ನಿಮ್ಮನ್ನು ಹೈರ್ ಮಾಡ್ತಾರೆ. ಸೊ ಅದಕ್ಕಾದರೂ ನೀವೇನು ಮಾಡಬೇಕು, ನೀವು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸನ್ನು ತಗೊಳ್ಳೇಬೇಕಾಗತ್ತೆ. ನೆಕ್ಸ್ಟ್ 5th ಇಂಪಾರ್ಟೆಂಟ್ ಸ್ಕಿಲ್ ಬಂದುಬಿಟ್ಟು, ಸೊ ತುಂಬ ಜನ ಮಾಡುವಂಥ ಮಿಸ್ಟೇಕ್ ಏನಂದರೆ ಬರೀ SAP ಸರ್ಟಿಫಿಕೇಷನನ್ನು ಮಾಡ್ತಾರೆ, SAP ಅನ್ನು ಕಲಿತಾರೆ. ಓಕೆ, ಬಟ್ ಕಮ್ಯುನಿಕೇಷನ್ ಮತ್ತು ಸಾಫ್ಟ್ ಸ್ಕಿಲ್ ಮೇಲೆ ವರ್ಕ್ ಮಾಡಲ್ಲ. ನೋಡಿ, SAP ಇಂಪ್ಲಿಮೆಂಟೇಷನ್ ಅಂತ ಹೇಳಿದರೆ ಅದು ಕಂಪ್ಲೀಟ್ SAP ಕನ್ಸಲ್ಟೆಂಟ್ ಪೊಸಿಷನ್ ಅಂತ ಹೇಳಿದರೆ ಅದು ಕಂಪ್ಲೀಟಾಗಿ ಎಂಡ್ ಟು ಎಂಡ್ ಇಂಪ್ಲಿಮೆಂಟೇಷನ್ ಪ್ರಾಸೆಸ್ ಆಗಿರುತ್ತೆ. ಓಕೆ, ಇಲ್ಲಿ ನೀವು ಕ್ಲೈಂಟ್ ಜೊತೆ ಇಂಟ್ರ್ಯಾಕ್ಷನ್ ಮಾಡಬೇಕು, ಟೀಮ್ ಜೊತೆ ಕೊಲಾಬ್ರೇಟ್ ಆಗಿ ನೀವು ವರ್ಕ್ ಮಾಡಬೇಕಾಗಿರೋದ್ರಿಂದ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಮ್ಯುನಿಕೇಷನ್ ಅಂತ ಹೇಳಿದಾಗ ಫ್ಲೂಯೆಂಟ್ ಇಂಗ್ಲೀಷ್ ಅಂತ ಅಲ್ಲ. ಸೊ ನಿಮ್ಗೇನು ಹೇಳಬೇಕು ಆರ್ಎಲ್ಸ್ ನಿಮಗೆ ಏನು ಎಕ್ಸಿಕ್ಯೂಟ್ ಮಾಡಬೇಕು ಅದನ್ನು ಡೆಲಿವರ್ ಮಾಡುವಷ್ಟು ಬೇಸಿಕ್ ಕಮ್ಯುನಿಕೇಷನ್ ನಿಮ್ಮಲ್ಲಿ ಇರಬೇಕಾಗತ್ತೆ. ಓಕೆ, ಇವಾಗ ನಾನು ಸಪೋಸ್ ಇವಾಗ ಈ ಇನ್ಫಾರ್ಮೇಷನ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೇನೆ, ಸೊ ನನಗೆ ಅದನ್ನು ಹೇಳಲಿಕ್ಕೆ ಬರಲ್ಲ ಅಂತ ಹೇಳಿದರೆ ಸೊ ಡೆಫಿನೆಟ್ಲಿ ಅದು ನಿಮ್ಮನ್ನು ರೀಚ್ ಆಗಲ್ಲ. ಸೊ ನಿಮಗೆ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗುತ್ತೆ, ಬೇಸಿಕ್ ಸಾಫ್ಟ್ ಸ್ಕಿಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಪ್ರೆಸೆಂಟ್ ಮಾಡುವಂಥದ್ದು, ಯಾವ ರೀತಿ ಪ್ರಾಜೆಕ್ಟ್ನ ರಿಪೋರ್ಟ್ ಡೆವಲಪ್ಮೆಂಟ್ ಮಾಡುವಂಥದ್ದು, ಬೇಸಿಕ್ ಆದ ಒಂದು ಇಂಗ್ಲೀಷ್ ಕಮ್ಯುನಿಕೇಷನ್, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು SAP ಕನ್ಸಲ್ಟೆಂಟ್ ಪೊಸಿಷನ್ಗೆ ಅಪ್ಲೈ ಮಾಡುವಾಗ, ಕಲಿಯುವಾಗ, ಸರ್ಟಿಫಿಕೇಷನನ್ನು ಮಾಡುವಾಗ ಇದ್ರ ಮೇಲೂ ನೀವು ವರ್ಕ್ ಮಾಡಬೇಕಾಗತ್ತೆ. ಓಕೆ, ಸಾಫ್ಟ್ ಸ್ಕಿಲ್ ಆ್ಯಂಡ್ ಕಮ್ಯುನಿಕೇಷನ್. ನೆಕ್ಸ್ಟ್ 6th ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ ಬಂದುಬಿಟ್ಟು ನೆಟ್ವರ್ಕಿಂಗ್ ವಿತ್ SAP ಪ್ರೊಫೆಷ್ನಲ್ಸ್. ಸೊ ಇಲ್ಲಿವಾಗ ನೀವು ಮೇ ಬಿ ನಿಮ್ಮ ಕಂಪನೀಸಲ್ಲೇ ನಿಮಗೆ ಏನು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡುವ ಆಪರ್ಚುನಿಟಿ ಸಿಕ್ಕಿದ್ರೆ ಅಲ್ಲೇ ನಿಮಗೆ ಕನ್ಸಲ್ಟೆಂಟ್ ಆಗಿ ನಿಮ್ಮನ್ನು ಪ್ರಮೋಟ್ ಮಾಡ್ಬೋದು, ಹೈರ್ ಮಾಡ್ಬೋದು. ಇಲ್ದಿದ್ರೆ ಒಂದ್ಸರಿ ನಿಮ್ಮ ಪ್ರೊಫೈಲ್ ಬಿಲ್ಡ್ ಆಗಿದೆ, ನೀವು ಪ್ರಾಜೆಕ್ಟ್ಸ್ಗಳ ಮೇಲೆ ವರ್ಕ್ ಮಾಡಿದ್ದೀರ ಅಂತಾದರೆ ನೀವು ಬೇರೆ ಕಂಪನಿಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಹೀಗೆ ಅಪ್ಲೈ ಮಾಡುವಾಗ ನೀವು SAP ಪ್ರೊಫೆಷ್ನಲ್ಸ್ ಜೊತೆ ನೀವು ನೆಟ್ವರ್ಕನ್ನು ಬಿಲ್ಡ್ ಮಾಡಬೇಕು. ಸೊ ನೆಟ್ವರ್ಕನ್ನು ಬಿಲ್ಡ್ ಮಾಡಲಿಕ್ಕೆ ಇವಾಗ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಲಿಂಕ್ಡ್ಇನ್, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸು. ಇಲ್ಲಿ ನೀವು SAP ಪ್ರೊಫೆಷ್ನಲ್ಸ್ಗಳನ್ನ ಅಪ್ರೋಚ್ ಆಗಬೇಕಾಗತ್ತೆ. ಸೊ ಇವರ ಮುಖಾಂತರ ನಿಮಗೆ ಬೇರೆ ಬೇರೆ ಕಂಪನಿಗೆ ಅಪ್ಲೈ ಮಾಡಲಿಕ್ಕೆ ಅಪರ್ಚುನಿಟಿ ಸಿಗುತ್ತೆ. ಸೊ ನೆಟ್ವರ್ಕಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ವಿದೌಟ್ ನೆಟ್ವರ್ಕ್ ನೀವು ಅಪ್ರೋಚ್ ಆಗದೆ ಸೊ ಇದು ಪಾಸಿಬಲ್ ಇಲ್ಲ. ಸೊ ನೀವು SAP ಯಾವುದೇ ಒಂದು ಕಂಪನಿ ರೆಫರೆನ್ಸ್ ಬೇಸಿಸಲ್ಲಿ ಹೈರ್ ಮಾಡೋದ್ರಿಂದ ಸೊ ನೆಟ್ವರ್ಕಿಂಗ್ ಮಾಡಲೇಬೇಕಾಗತ್ತೆ. ನೆಕ್ಸ್ಟ್ ಫೈನಲ್ ಪಾಯಿಂಟ್ ಬಂದುಬಿಟ್ಟು ಅಪ್ಲೈ ಮಾಡುವಂಥದ್ದು. ಸೊ ಇವಾಗ ನಿಮಗೆ ಮೇ ಬಿ ಟೋಟಲ್ ಒಂದು ಡೊಮೈನ್ ಎಕ್ಸ್ಪೀರಿಯನ್ಸ್ ಮೇ ಬಿ ನಿಮಗೆ 3 ಇಯರ್ಸಿಂದ 5 ಇಯರ್ಸ್ ಇದೆ, SAPನ ನೀವು ಕಲ್ತಿದ್ದೀರಂತಾದರೆ ಇವಾಗ ನೀವು SAP ಕನ್ಸಲ್ಟೆಂಟ್ ಪೊಸಿಷನ್ಗೆ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಲಿಕ್ಕೆ ಅಗೇನ್ ನಿಮಗೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಿಂದ ನೀವು ಅಪ್ಲೈ ಮಾಡ್ಬೋದು. ಬಟ್ ಮೇಜರಾಗಿ ನೀವು ಅಪ್ಲೈ ಮಾಡುವಾಗ ಡೈರೆಕ್ಟಾಗಿ ನೀವು SAP ಕನ್ಸಲ್ಟೆಂಟ್ ಪೊಸಿಷನ್ಗೆ ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಸೊ ಯಾಕಂದರೆ ಆ್ಯಸ್ ಐ ಟೋಲ್ಡ್ SAP ಕನ್ಸಲ್ಟೆಂಟ್ ಅನ್ನುವಂಥದ್ದು ಅದು ಕಂಪ್ಲೀಟ್ ಎಂಡ್ ಟು ಎಂಡ್ ಪ್ರಾಜೆಕ್ಟ್ ಕಂಪ್ಲೀಷನ್ ಆಗಿರುತ್ತೆ. ಸೊ ಒಂದು ಪಾರ್ಟ್ ಒಬ್ಬರು ಎಕ್ಸಿಕ್ಯೂಟ್ ಮಾಡುವಂಥದ್ದು, ಇನ್ನೊಂದು ಪಾರ್ಟ್ ಇನ್ನೊಬ್ರು ಎಕ್ಸಿಕ್ಯೂಟ್ ಮಾಡುವಂಥದ್ದು ಈ ರೀತಿ ಇರಲ್ಲ. ಸೊ ಆದ್ದರಿಂದ ಸೊ ನೀವು ಅಪ್ಲೈ ಮಾಡುವಾಗ ಮೇ ಬಿ ನೀವು ಸಪೋರ್ಟ್ ಕನ್ಸಲ್ಟೆಂಟ್ ಆಗಿ ಈ ಪೊಸಿಷನ್ಗೆ ನೀವು ಅಪ್ಲೈ ಮಾಡ್ಬೋದು. ಯಾವುದು ಎಂಟ್ರಿ ಲೆವೆಲ್ ಪೊಸಿಷನ್ ಆಗಿರುತ್ತೆ. ಒಂದ್ಸರಿ ನಿಮಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಮೇ ಬಿ ನೀವು ಬಿಸ್ನೆಸ್ ಅನಲಿಸ್ಟ್ ಆಗಿ ನಿಮಗೆ ಸಪೋಸ್ SAP ಕನ್ಸಲ್ಟೆಂಟಲ್ಲೇ ನಿಮಗೆ ಸಿಗ್ತಾ ಇಲ್ಲ ಅಂತ ಆದರೆ ನೀವು ಅಟ್ಲೀಸ್ಟ್ ಬಿಸ್ನೆಸ್ ಅನಲಿಸ್ಟ್ ಆಗಿ ನೀವು ಅಪ್ಲೈ ಮಾಡ್ಬೋದು. ಸೊ ಬಿಸ್ನೆಸ್ ಅನಲಿಸ್ಟ್ ಅಂದರೆ ಯಾರು? ಬಿಸ್ನೆಸ್ ಅನಲಿಸ್ಟ್ ಅಂದರೆ ಒಂದು ಕಂಪನಿ ಮತ್ತು ಕನ್ಸಲ್ಟೆಂಟ್ ನಡುವೆ ಇರುವಂತಹ ಒಬ್ಬ ಮೀಡಿಯೇಟರ್ ಅಂತ ಹೇಳ್ಬೋದು. ಇವಾಗ ಯಾವುದೋ ಒಂದು ಕಂಪನಿಗೆ ಏನೆಲ್ಲ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಬೇಕು ಕನ್ಸಲ್ಟೆಂಟ್ಗಳಿಗೆ ಅಂತ ಗೊತ್ತಿರಲ್ಲ. ಅದೇ ರೀತಿ ಕನ್ಸಲ್ಟೆಂಟ್ಗಳಿಗೆ ಅವ್ರಿಗೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಕಂಪನಿ ಕ್ಲೈಂಟ್ಗೆ ಹೇಳಿದ್ರೆ ಕ್ಲೈಂಟಿಗೆ ಅರ್ಥ ಆಗಲ್ಲ. ಇಲ್ಲಿ ಇವಾಗ ಬಿಸ್ನೆಸ್ ಅನಲಿಸ್ಟ್
ತುಂಬ ಇಂಪಾರ್ಟೆಂಟ್ ಆದ ರೋಲನ್ನು ಪ್ಲೇ ಮಾಡ್ತಾನೆ. ಸೊ ಇವಾಗ ಬಿಸ್ನೆಸ್ ಅನಲಿಸ್ಟ್ ಏನಂದರೆ ಅವನು ಮೇ ಬಿ ಕಂಪ್ಲೀಟಾಗಿ ಕನ್ಸಲ್ಟೆಂಟ್ ಜಾಬ್ ರೋಲ್ಸ್ಗಳನ್ನ ಮಾಡ್ತಾ ಇಲ್ಲದಿದ್ದರೂ ಅವನಿಗೆ SAP ಪ್ಲ್ಯಾಟ್ಫಾರ್ಮ್ನ ಐಡಿಯಾ ಇದ್ದರೆ ಅವನಿಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಅವನು ಪ್ರೊವೈಡ್ ಮಾಡಲಿಕ್ಕೆ ಆಗುತ್ತೆ. ಸೊ ಕ್ಲೈಂಟಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗುತ್ತೆ, ಕ್ಲೈಂಟಿಂದ ಇನ್ಫಾರ್ಮೇಷನ್ನ ಕನ್ಸಲ್ಟೆಂಟ್ಗಳಿಗೆ ಪ್ರೊವೈಡ್ ಮಾಡಲಿಕ್ಕೆ ಆಗುತ್ತೆ. ಸೊ ಬಿಸ್ನೆಸ್ ಅನಲಿಸ್ಟ್ ಆಗಿ ನೀವು ವರ್ಕ್ ಮಾಡಿದ್ರು ಇದು ತುಂಬ ಬೆನಿಫಿಟ್ ಆಗುತ್ತೆ. ಇದರ ನೆಕ್ಸ್ಟ್ ಲೆವೆಲ್ ನೀವು SAP ಕನ್ಸಲ್ಟೆಂಟ್ ಆಗಿ ನೀವು ಅಪ್ಲೈ ಮಾಡ್ಬೋದು. ಸೊ ನೀವು SAP ಕನ್ಸಲ್ಟೆಂಟ್ ಪೊಸಿಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಬಿಸ್ನೆಸ್ ಅನಲಿಸ್ಟ್ ಪೊಸಿಷನ್ಗೆ ಅಪ್ಲೈ ಮಾಡ್ಬೋದು. ಸೊ ಯೂಶ್ವಲಿ ಬಿಸ್ನೆಸ್ ಅನಲಿಸ್ಟ್ ಪೊಸಿಷನ್ ಯೂಶ್ವಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇರುತ್ತೆ. ಅಂದರೆ ಒಂದು ಸಾರಿ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಕಾಂಟ್ರಾಕ್ಟ್ ಮುಗಿಯುತ್ತೆ. ಸೊ ಬಿಸ್ನೆಸ್ ಅನಲಿಸ್ಟ್ ಬೇರೆ ಕಡೆ ಅಪ್ಲೈ ಮಾಡಬೇಕಾಗತ್ತೆ. ಬಟ್ ಸ್ಟಿಲ್ ಇದು ನಿಮ್ಮ ಪ್ರೊಫೈಲ್ಗೆ ತುಂಬ ಆ್ಯಡ್ ಆಗುತ್ತೆ. ಈವನ್ ನಿಮ್ಮ ಒಂದು SAP ಕನ್ಸಲ್ಟೆಂಟ್ ಜರ್ನಿಯಲ್ಲಿ ಬಿಸ್ನೆಸ್ ಅನಲಿಸ್ಟ್ ಪ್ರೊಫೈಲ್ ತುಂಬ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಇದರ ಒಂದು ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಅಪ್ಲೈ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇದು ಮೇಜರ್ ಆಗಿರುವಂಥ ಕೆಲವು ಕೀ ಪಾಯಿಂಟ್ಸ್ಗಳು. ಸೊ ಯಾವುದನ್ನ ನೀವು ಫಾಲೋ ಮಾಡಿದರೆ ಡೆಫಿನೆಟ್ ಆಗಿ ಎಂಡ್ ಯೂಸರಿಂದ ಕನ್ಸಲ್ಟೆಂಟ್ ಪೊಸಿಷನ್ಗೆ ಮೂವ್ ಆಗ್ಬೋದು. ಸೊ ಕನ್ಸಲ್ಟೆಂಟ್ ಪೊಸಿಷನಲ್ಲಿ ಕನ್ಸಲ್ಟೆಂಟ್ಗಳಿಗೆ ಎಂಡ್ ಯೂಸರ್ಗೆ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ 3 to 4 ಟೈಮ್ಸ್ ಸ್ಯಾಲ್ರಿ ಪ್ಯಾಕೇಜಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ. ಈವನ್ ಕ್ಯಾರಿಯರ್ ಗ್ರೋತಲ್ಲೂ ತುಂಬ ಫಾಸ್ಟಾಗಿ ನೀವು ಗ್ರೋ ಆಗ್ಬೋದು. ಸೊ ಒಂದು ಎವ್ರೇಜ್ ಸ್ಯಾಲ್ರಿ ಬಗ್ಗೆ ನೋಡೋದಾದ್ರೆ ಒಬ್ಬ ಕನ್ಸಲ್ಟೆಂಟ್ ಇದ್ದು ಈವನ್ ಎಂಟ್ರಿ ಲೆವೆಲ್ ಕನ್ಸಲ್ಟೆಂಟಿದ್ದು ಎವ್ರೇಜ್ ಸ್ಯಾಲ್ರಿ ಬಂದುಬಿಟ್ಟು ಅರೌಂಡ್ 7 to 8 lakh ಪರ್ ಆ್ಯನಮ್ ಈ ರೀತಿ ಇರುತ್ತೆ. ಅದೇ ನಿಮಗೆ ಕನ್ಸಲ್ಟೆಂಟ್ ಆಗಿ ಮೇ ಬಿ 2 years ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದರೆ 12 to 15 lakhs ಈ ರೀತಿಯಾದ ಒಂದು ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ. ಅದೇ ರೀತಿ 5+ years ಆ್ಯಸ್ ಎ ಕನ್ಸಲ್ಟೆಂಟ್ SAP ಕನ್ಸಲ್ಟೆಂಟ್ ಆಗಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದರೆ ಮೋರ್ ದೆನ್ 15 to 25 lakh ಈ ರೀತಿ ಪ್ಯಾಕೇಜ್ ರೇಂಜ್ ಆಗುತ್ತೆ. ವೆರಾಸ್ ಕಂಪೇರ್ ಟು ಎಂಡ್ ಯೂಸರ್ ಈ ರೀತಿಯಾದ ಪ್ಯಾಕೇಜ್ ಡೆಫಿನೆಟ್ ಆಗಿ ನೀವು ಇವನ್ 10 years ವರ್ಕ್ ಮಾಡಿದರೂ ನಿಮಗೆ ಸಿಗುವಂಥ ಅಪರ್ಚುನಿಟಿ ತುಂಬ ಕಮ್ಮಿ. ಓಕೆ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ SAP ಎಂಡ್ ಯೂಸರಿಂದ ಕನ್ಸಲ್ಟೆಂಟ್ ಪೊಸಿಷನ್ಗೆ ಯಾವ ರೀತಿ ಮೂವ್ ಆಗುವಂಥದ್ದು ಇದರ ಒಂದು ಐಡಿಯಾ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ನಿಮಗೆ ಯಾವುದೇ ಒಂದು ರಿಲೇಟೆಡ್ ಇನ್ಫಾರ್ಮೇಷನ್ ಇನ್ನೂ ಡೀಟೇಲ್ ಆಗಿ ಬೇಕಂತಿದ್ರೆ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಯಾಕಂದರೆ ಇದು ಯಾರಿಗೆ ಹೆಲ್ಪ್ ಆಗ್ಬೋದು ಅವ್ರಿಗೆ ಇದು ರೆಫರ್ ಆಗುತ್ತೆ. Okay friends, thank you for watching. Take care. Bye.